ಶಬರಿಮಲೆಗೆ ತುಪ್ಪದ ತೆಂಗಿನಕಾಯಿ ತರೋದು ಯಾಕೆ ಅಂತ ಗೊತ್ತಿದ್ಯಾ ನಿಮ್ಗೆ? ತುಪ್ಪದ ತೆಂಗಿನಕಾಯಿ ಏನು ಅಂತ ಗೊತ್ತಾ? ಜೀವನದಲ್ಲಿ ಅವರವರು ಮಾಡಿರುವ ಪಾಪ ಮತ್ತು ಪುಣ್ಯ ಶಬರಿಮಲೆಗೆ ಹೋಗ್ಬೇಕಾದ್ರೆ ಇರುಮುಡಿಯಾಗಿ ಕಟ್ಕೊಂಡೋಗೋದು. ಇರುಮುಡಿ ಕಟ್ಟಲಿಡುವ ತೆಂಗಿನಕಾಯನ್ನು ಯಾರ್ಯಾರು ಶಬರಿಮಲೆಗೆ ಹೋಗ್ತಾರೋ ಅವರೇ ತಗೊಂಡೋಗ್ಬೇಕು. ತೆಂಗಿನಕಾಯಿ ಶರೀರವು, ಅದರಲ್ಲಿ ತುಂಬಿರೋ ತುಪ್ಪ ಆತ್ಮವು. ಅವರವರೇ ಭಗವಂತನ ಮೆಟ್ಟಿಲಿನಲ್ಲಿ ಸಮರ್ಪಣೆ ಮಾಡುವಂತ ಯಾತ್ರೆ ಅದು. ಮೆಟ್ಲಲ್ಲಿ ಸಮರ್ಪಣೆ ಮಾಡಿದ ತೆಂಗಿನಕಾಯಿ ಮತ್ತೆ ತುಪ್ಪದಿಂದ ಭಗವಂತನ ಅಭಿಷೇಕ ಮಾಡ್ತಾರೆ. ತೆಂಗಿನಕಾಯನ್ನು ಬೆಂಕಿಯಲ್ಲಿ ಸಮರ್ಪಣೆ ಮಾಡ್ತಾರೆ. ಆತ್ಮ ಭಗವಂತನಲ್ಲೂ, ಶರೀರವು ಅಗ್ನಿಯಲ್ಲಿ ಸೇರುವುದು ಅಂತ ಅರ್ಥ. ಆತ್ಮವು ಭಗವಂತನಲ್ಲಿ, ಶರೀರವು ಅಗ್ನಿಯಲ್ಲಿ ಸೇರಿದರೆ ಮತ್ತೆ ಪುನರ್ಜನ್ಮ ಅಂತ ಅರ್ಥ.